ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಸತ್ಯನಾರಾಯಣ ಪೂಜೆ ಇತ್ತು ಸವಿತಾ ಆಂಟಿಯವ್ರ ಮನೇಲಿ. ಹಾಗಾಗಿ ನಾನು ಮತ್ತು ನನ್ನ ಚಿಕ್ಕ ಮಗ ಬಂದ್ವಿ. ನಾವು ಬರೋ ಅಷ್ಟರಲ್ಲಿ ಆಲ್ರೆಡಿ ಪೂಜೆ ಎಲ್ಲ ಮುಗಿದು ಮಹಾಮಂಗಳಾರತಿ ನಡೀತಾ ಇತ್ತು. ಏನಕ್ಕಪ್ಪ ಲೇಟ್ ಆಯಿತು ಅಂದರೆ ನಮ್ಮ ಚಿಕ್ಕ ಮಗನ ಸ್ಕೂಲಲ್ಲಿ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಬರೋಷ್ಟೊತ್ತಿಗೆ ಲೇಟ್ ಆಯಿತು. ಹಾಗೆ ಸವಿತಾ ಆಂಟಿಯವ್ರ ಮನೆಗೆ ಹೋದಾಗ ಪಾರ್ವತ ಆಂಟಿಯವರು ಕೂಡ ನಾನು ಹೋದ್ಮೇಲೆ ತುಂಬ ಹೊತ್ತಾದಮೇಲೆ ಪಾರ್ವತ ಆಂಟಿಯವರು ಬಂದರು. ಅವ್ರ ಮನೇಲೂ ಕೂಡ ನೆಕ್ಸ್ಟ್ ಡೇ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ರು. ಅದಕ್ಕೆ ಆಂಟಿ ನಿಮ್ಮ ಮನೇಲಿ ಇವತ್ತು ಪೂಜೆ ಮಾಡಿ ನಮ್ಮ ಮನೇಲಿ ನಾಳೆ ಪೂಜೆ ಮಾಡ್ತೀವಿ ಅಂತ ಈ ಥರ ಏನಾದರೂ ಡಿಸ್ಕಷನ್ ಮಾಡ್ಕೊಂಡು ಪೂಜೆ ಮಾಡ್ತಿದ್ರಾ ಆಂಟಿ ಅಂತ ಕೇಳ್ತಾ ಇದ್ದೆ. ಸೊ ಇಲ್ಲ, ನಾನು ಫಸ್ಟೇ ಡಿಸೈಡ್ ಮಾಡಿದ್ವಿ, ಅವ್ರು ಇವಾಗ ಡಿಸೈಡ್ ಮಾಡಿದ್ರು ಅಂತ ಹಿಂಗೆ ಡಿಸ್ಕಷನ್ ನಡೀತಾ ಇತ್ತು ನಮ್ಮದು ಆಂಟಿಯವ್ರದ್ದು. ಸರಿ, ಇನ್ನೇನು ತೇಜಸ್ ಸ್ಕೂಲಿಂದ ಬಂದುಬಿಡ್ತಾನೆ, ಊಟ ಮಾಡ್ಕೊಂಡು ಹೊರಡೋಣ ಅಂತ ಊಟಕ್ಕೆ ಕೂತ್ಕೊಳ್ಳೋಣ ಅಂದರೆ ಜಾಗನೇ ಇರಲಿಲ್ಲ. ಹಂಗಾಗಿ ನೆಕ್ಸ್ಟ್ ಪಂಕ್ತಿಗೆ ಕೂತ್ಕೊಳ್ಳೋಣ ಅಂತಂದ್ಬಿಟ್ಟು ಹಾಗೆ ಆಚೆಗಡೆ ನಿಂತಿದ್ದೆ. ನನಗೆ ದೊಡ್ಡ ಮಗ ಇಲ್ಲ ಅಂದರೆ ನನಗೆ ವಿಡಿಯೋ ಮಾಡೋರೇ ಇರಲ್ಲ. ಹಾಗಾಗಿ ನೇತ್ರಕ್ಕ ಅವ್ರಿಗೆ ನಾನು ವಿಡಿಯೋನ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಫೋನ್ ಕೊಟ್ಟಿದ್ದೆ. ನೇತ್ರಕ್ಕ ಅಂದರೆ ಸವಿತಾ ಆಂಟಿಯವರ ಅಕ್ಕನ ಮಗಳು. ಸೊ ಹಾಗೆ ಎಷ್ಟು ಅಂತ ನಾವು ಸೆಲ್ಫಿ ವಿಡಿಯೋನ ಮಾಡ್ಕೊಳಕ್ಕಾಗತ್ತೆ ಅಲ್ವಾ. ಹಾಗಾಗಿ ಹಾಗೆ ಆಂಟಿ ಎಲ್ಲರನ್ನೂ ಮಾತಾಡಿಸ್ತಾ ಇದ್ರು. ಬಂದ್ರಾ, ಈಗ ಬನ್ನಿ ಅಂತಂದ್ಬಿಟ್ಟು ಹೋಗೋರ್ನೆಲ್ಲ ಸರಿ ಹೋಗಿ ಬನ್ನಿ ಅಂತ ಹಿಂಗೆ ಮಾತಾಡ್ಕೊಂಡು ಕೂತಿದ್ರು ಆಂಟಿ. ನಾನು ಅವರಿಂದ ಇದ್ದೆ. ಇವರು ಗೌಡ್ರ ಅಂಕಲ್ ಅಂತ ಅಂದ್ಬಿಟ್ಟು ನಂದು ಯೂಟ್ಯೂಬ್ ಚಾನಲಲ್ಲಿ ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಟೈಮ್ ಇತ್ತು ಅಂದರೆ ಚೆಕ್ ಮಾಡಿ. ಇನ್ನೇನು ಊಟ ಎಲ್ಲ ಮುಗೀತು. ಸರಿ ಹೊಲ್ಡೋಣ ಅಂತ ಹೋಗಬೇಕಾದ್ರೆ ಅವಾಗ ನಮ್ಮ ಪತಿಯವ್ರು ಬಂದರು. ಸೊ ಪತಿಯವ್ರು ಬಂದ ತಕ್ಷಣ ಇಲ್ಲ, ನೀವು ಊಟ ಮಾಡ್ಕೊಂಡು ಬಂದುಬಿಡಿ, ನಾನು ಮನೆಗೆ ಹೋಗ್ತೀನಿ, ತೇಜು ಬಂದು ವೆಯ್ಟ್ ಮಾಡ್ತಿರ್ತಾನೆ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಹೇಳ್ಬಿಟ್ಟು ಅಲ್ಲಿಂದ ಹೊರಟೆ. ಸರಿ, ಹೋಗಬೇಕಾದ್ರೆ ಹಾಗೆ ಸವಿತಾ ಆಂಟಿಗೆ ಹೇಳ್ಬಿಟ್ಟು ಹೋಗೋಣ ಅಂದ್ಕೊಂಡೆ. ಸವಿತಾ ಆಂಟಿ ಕೆಳಗಡೆ ಇದ್ದರು. ಸೊ ಹಾಗಾಗಿ ಅವ್ರ ಸೊಸೆ ಕುಂಕುಮ ಕೊಟ್ಟರು. ಕುಂಕುಮ ಇಸ್ಕೊಂಡು ನಾನು ಅಲ್ಲಿಂದ ಹೊರಟೆ. ಇಷ್ಟ ಆಗಿತ್ತು ನಮ್ಮ ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.